ನೋಡಿ 12 ವಾರ್ಡ್ ಮುಗಿದಿದೆ. ಇದು 24ನೇ ವಾರ್ಡಿಗೆ ಬಂದಿದ್ದೀನಿ. ಈಗ ಈ ವಾರ್ಡ್ಗೆ ಪ್ರತಿ ಕಡೆನೂ ರಸ್ತೆ ಚರಂಡಿ ವ್ಯವಸ್ಥೆಗೆ ಫಂಡ್ ತಂದಿದ್ದೀನಿ. ಅದು ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಆಗುತ್ತೆ. 24ನೇ ವಾರ್ಡ್ ಜನರ ಸಮಸ್ಯೆನ ಆಲಿಸಿ ಈ ವಾರ್ಡಿನ 3-4 ದಿನ ತಗೊಳುತ್ತೆ ಮುಗಿಯೋಕ್ಕೆ. ಇವತ್ತು ಎಷ್ಟಾದರೆ ಅಷ್ಟು ಮಾಡಿದ್ದೀನಿ ಸರ್. ಅದಕ್ಕೆ 14 ಕೋಟಿ ಗ್ರ್ಯಾಂಟ್ ತಂದಿದ್ದೀನಿ, ಮಾಡಿಕೊಡ್ತೀನಿ ಸರ್. ಅಭಿಮಾನ ಇಟ್ಟಿರೋ ಜನ ಇದ್ದಾರೆ. ಈ ವಾರ್ಡ್ ಪ್ರತಿ ಇದಕ್ಕೂ ನಾನು ಹೇಳ್ತೀನಿ, 24ನೇ ವಾರ್ಡ್ಗೆ ಪ್ರತಿಯೊಂದು ರೋಡು ಮಾಡಿಸ್ತೀನಿ ನನ್ನ ಫಂಡಲ್ಲಿ. ಇಲ್ಲ ಪಾಪ ಅವರು ಕಾಶ್ಮೀರ ಟ್ರಿಪ್ ಹೋಗಿದ್ದಾರೆ. ಫೋನ್ ಮಾಡಿದ್ದೆ, ಹಣ ಎಲ್ಲಿದೆಯಾ ಅಂತ. ಕಾಶ್ಮೀರಲ್ಲಿದ್ದೀನಪ್ಪ, ಸಂಸದರು ಕಳಿಸ್ಕೊಟ್ಟಿದ್ದಾರೆ ಅಂದರು. ಸೇರೋಣ, ಆದಷ್ಟು ಬೇಗ ಬಾ ಅಂತ ಹೇಳಿದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮುಖ್ಯಮಂತ್ರಿಗಳು, ಯಾವುದೇ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ ಮುಂದುವರಿತಾರೆ. ಅವ್ರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ಮೂಢ ಹಗರಣ ನಮ್ಮ ಸಾಹೇಬ್ರು ಯಾವುದೇ ತಪ್ಪು ಮಾಡಿಲ್ಲ. ಯಾಕೆ ಸುಮ್ಮನೆ ಇಷ್ಟೆಲ್ಲ ಮಾಡಿಸ್ತಿರೋದು? ಯಾರು ಕೋರ್ಟ್ಗೆ ಹೋಗಿದ್ದು? JDS ಕಾರ್ಯಕರ್ತ ತಾನೇ, JDS ಕಾರ್ಯಕರ್ತ ತಾನೇ ಕೋರ್ಟ್ಗೆ ಹೋಗಿದ್ದು. ಕುಮಾರಸ್ವಾಮಿ ಅವ್ರ ಪಾತ್ರ ಇಲ್ವಾ? ಅವ್ರು ಕಲ್ಲು ಹಾಕಿದ್ರೆ ನಾವು ಫ್ಲವರ್ ಹಾಕೋಕ್ಕಾಗತ್ತಾ? ನಾವು ಪಾಟು ಸೇರ್ಸಾಕ್ತೀವಿ. ರಾಜಕಾರಣ ಹಂಗೆಲ್ಲ ನಡೆಯಲ್ಲ ಸರ್. ನೀನೊಂದು ಕಲ್ಲು ಹಾಕಿದ್ರೆ ನಾವು 4 ಹಾಕ್ತೀವಿ. ನೋಡ್ಕೊಂಡಿರಕ್ಕ ಆಗುತ್ತೆ ಅಲ್ವ? ನಮ್ಮ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದವರು. ರಾಜೀನಾಮೆ ಯಾಕೆ ಕೊಡಬೇಕು? ಕುಮಾರಸ್ವಾಮಿ ಅವ್ರ ಬೇಲ್ ಮೇಲೆ ಅಲ್ವಾ? ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಡಲಿ, ಮತ್ತೆ ಯೋಚನೆ ಮಾಡೋಣ. ಜೈ ಸಿದ್ದರಾಮಯ್ಯ ಅಷ್ಟೇ.